ನನ್ನ ಹೆಸರು ಶ್ವೇತಾ ಅಂತಂದೇಳಿ ನಾನು ಬಳ್ಳಾರಿಯಿಂದ ಮಾತಾಡ್ತಾ ಇರೋದು. ನಾನು ಆಕ್ಚುಲಿ PC ಗೆ ಅಪ್ಲೈ ಮಾಡಿದ್ದೆ. ಅದು HK non-HK ಎರಡೂನು ಅಪ್ಲೈ ಮಾಡಿದ್ದೀನಿ ಸರ್. ಸೊ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಎಕ್ಸಾಮು ಒಂದೇ ದಿನ ಇಟ್ಟಿದ್ದಾರೆ. ನಮ್ಗೆ ಅದರಿಂದ ಏನು ಸಮಸ್ಯೆ ಇಲ್ಲ. ಎಕ್ಸಾಮ್ ಎರಡಕ್ಕೂ ನಾವು ಅಟೆಂಡ್ ಮಾಡಕ್ಕೆ ನಮಗೆ ಅದಕ್ಕಾಗಿ ಓದ್ತಾ ಇದೀವಿ ಅಂತಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬರಿತೀವಿ. ಆದ್ರೆ ಸೆಂಟರ್ ಒಂದ್ ಕಡೆ ಕೊಡ್ಬೇಕಿತ್ತು. ಎಲ್ಲೋ ಇನ್ನೊಂದು ಇವಾಗ ಇಲ್ಲಿ ಒಂದು ಸೆಂಟರ್ ಕೊಟ್ಟು ಇನ್ನೊಂದೆಲ್ಲೋ ಹೋಗಿ ಸೆಂಟರ್ ಎಕ್ಸಾಮ್ ಬರೀರಿ ಅಂದ್ರೆ ಮಧ್ಯದಲ್ಲಿ ಇರೋದು ಸರ್. ಎಕ್ಸಾಮ್ ಸ್ಟಾರ್ಟ್ ಆಗೋದು 10:00ವರೆಗೆ, 12 ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ. ಸೊ 12 ಗಂಟೆಗೆ ಮುಗ್ದ್ರೆ ಅವ್ರು ನಮ್ಗೆ 12 ಗಂಟೆ ಎಕ್ಸಾಕ್ಟ್ ಹೊರಗಡೆ ಬಿಡಲ್ಲ ಸರ್. ಪೇಪರ್ ಕಲೆಕ್ಷನ್ ಅಂತೆ ಎಲ್ಲರೂ ಕೊಟ್ಟಿದಾರ ಇಲ್ಲ ಎಲ್ಲ ಚೆಕ್ ಮಾಡಕ್ಕೆ ಅರ್ಧ ಗಂಟೆ ಟೈಮ್ ಹೋಗುತ್ತೆ. ಸೊ ನಾವು 12 ಹೊರಗಡೆ ಈಚೆ ಬಂದ್ರೆ ನೆಕ್ಸ್ಟ್ ಎಕ್ಸಾಮ್ ಇರೋದು ಸರ್ 2 ಗಂಟೆಗೆ, 2:30 ಸರ್. ನಾವು ರಿಪೋರ್ಟಿಂಗ್ ಟೈಮ್ ಬಂದು 2:15 ಮುಂಚೆ 1 ಅವರ್ ಮುಂಚೆನೆ ನಾವು ಇರ್ಬೇಕಲ್ಲಿ. ಸೊ ಇವ್ರು ಕೊಟ್ಟಿರೋ ಪ್ರಕಾರ ಇವಾಗ ನಂದು ಬೆಂಗಳೂರಲ್ಲಿ ಬಿದ್ದಿದೆ ಎಕ್ಸಾಮ್. ಸೊ HK ಎಕ್ಸಾಮು ಮಧ್ಯಾಹ್ನ ಇದೆ, non-HK ಬೆಳಗ್ಗೆ ಇದೆ ಸರ್. ಸೊ ಇವಾಗ ನಂದು 17ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಈ ಡಿಸ್ಟೆನ್ಸ್ ಕವರ್ ಮಾಡಕ್ಕೆ ನನಗೆ ಎಷ್ಟೊತ್ತು ಬೇಕು, ಅದು ಬೆಂಗಳೂರು ಅಂತ ಸಿಟಿಲಿ. ಬಳ್ಳಾರಿ ಅಂತಂದ್ರೆ ನೀವು ಅರ್ಧ ಗಂಟೆ ಕೊಡ್ರಿ ಪರವಾಗಿಲ್ಲ, ನಾವು ಹೋಗ್ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ನಮ್ ಲೋಕಲ್ ಆಗುತ್ತೆ, ನಾವು ಕಡಿಮೆ ಕೂಡ ಟ್ರಾಫಿಕ್ ಇರೋ ಕಾರಣ ನಾವು ಹೋಗ್ತೀವಿ. ಬೆಂಗಳೂರು ಅಂತ ಸಿಟಿನಲ್ಲಿ ನಾವ್ ಹೆಂಗ್ ಹೋಗ್ಬೇಕು? ಇಲ್ಲಿಂದ ನಾವು ನಾನ್ ಲೋಕಲ್ ಆಗ್ತೀವಿ, ಅಲ್ಲಿಗೆ ನಾವ್ ಹೆಂಗ್ ಹೋಗ್ಬೇಕು? ಇದು ಸಮಸ್ಯೆ ನನ್ಗೊಂದೇ ಅಲ್ಲ ಸರ್, ಸುಮಾರು ಜನಕ್ಕಿದೆ. ನಮ್ಗೆ ಏನಿಲ್ಲ ಸರ್, ಒಂದ್ ಎಕ್ಸಾಮ್ ನ ಪೋಸ್ಟ್ ಮಾಡ್ ಮಾಡಿ, ಒಂದಾದ್ರು HK ಅದಾದ್ರು non-HK ಯಾವ್ದು ಮಾಡ್ತಿರೋ ಗೊತ್ತಿಲ್ಲ, ಒಂದಾದ್ರೂ ಎಕ್ಸಾಮ್ ಪೋಸ್ಟ್ ಮಾಡಿ, ಇಲ್ಲ ಅದೇ ಸೆಂಟ್ರಲ್ಲಿನೇ 2 ಎಕ್ಸಾಮ್ ನ ನಮ್ಗೆ ಅಲೌಟ್ ಮಾಡಿ ಕೊಡಿ. ನಾವ್ ಎಕ್ಸಾಮ್ ಬರೆಯಕ್ ರೆಡಿ ಇದೀವಿ. ಆದ್ರೆ ನಮಗ್ ಸಮಸ್ಯೆ ಏನು, ಒಂದೇ ಕಡೆ ಎಕ್ಸಾಮ್ ಇರ್ಬೇಕು ಅನ್ನೋದು ನಮ್ ಸಮಸ್ಯೆ. ಟೈಮ್ ಕವರ್ ಆಗಲ್ಲ, ನಮಗ್ ಬಹಳ ತೊಂದರೆ ಆಗುತ್ತೆ. ನನ್ನ ಹೆಸರು ಶೇಖರ್ ಅಂತ. ಒಂದು ರಾಯಚೂರು ಆಮೇಲೆ ಸಿಂಧೂರು ಕೊಟ್ಟಿದ್ದಾರೆ. ಸೊ ನಾನು ರೀಸೆಂಟ್ ಆಗಿ ಒಂದು 3 year ಬ್ಯಾಕ್ ಎಕ್ಸಾಮ್ ಬರೆದಿದ್ದು ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅಲ್ಲಿದ್ದ ರಾಯಚೂರಿಂದ ಯಾವುದೇ ಬಸ್ಗಳು ವ್ಯವಸ್ಥೆ ಸರಿಯಾಗಿಲ್ಲ ಈ ಕಡೆ ನಾವು ಬರೋಕಂದ್ರೆ. ಸೊ ಅದರಲ್ಲಿ ಈಗ ಸಂಡೇ ಆದ್ರೆ ಅಷ್ಟಕ್ಕೆ ಬೇರೆ ಸಂಡೇ ಅವ್ರು ಬರ್ಸಕತ್ತಿರೋದು. ಸೊ ಬಸ್ ಪ್ರಾಬ್ಲಮ್ ಐತೆ. ಈಗ ನಾವು ಅಲ್ಲಿ ಹೋದಾಗ ಎಕ್ಸಾಮ್ ಮಿಸ್ ಆಯ್ತು. ಈಗ ಅವ್ರೇನಂತ 1 hour ಬಿಫೋರ್ ಇರ್ಬೇಕಂತ ಹೇಳ್ತಾರೆ. ಸೊ ನಾವು 1 hour ಅಲ್ಲೇ ರೀಚ್ ಆಗೋದು ಹಾಕಲ್ಲ, ಊಟ ವಸ್ತಿ ಏನು ಇಲ್ಲ. ಈಗ ನಾವು ಅದರಲ್ಲಿ ಊಟ ಮಾಡ್ಕೊಂಡು ಹೋಗೋದಾರಿ ಹಾಕಲ್ಲ. ಈಗ ಅಲ್ಲಿ ಏನೋ ಸಮಸ್ಯೆ ಇದ್ರೆ ಯಾರು ಹೊಣೆ? ರಾಯಚೂರೊಂದು ಸಿಂಧೂರೊಂದು ಅಲ್ಲೇದಲ್ಲಿ ಬಸ್ ಟ್ರಾವೆಲ್ ಈಗ ಸಂಡೇ ಬರೀ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಸೊ ಬಸ್ ಒಂದು ಫುಲ್ ಆಯ್ತಾ. ಆಮೇಲೆ ಇವ್ರೇನು ತಮ್ಮ ಸ್ವಂತ ವೆಹಿಕಲ್ ವಾಹನ ಏನಾದ್ರು ಕೊಡ್ತಾರೆ ನಮ್ಗೆ, ಎಲ್ಲಾದ್ರೂ ವ್ಯವಸ್ಥೆ ಏನಾದ್ರು ಮಾಡಿದಾರ? ಏನು ಮಾಡಿಲ್ಲ. ಮತ್ತೆ ಇದಕ್ಕೆ ಯಾರು ಹೊಣೆ? ಈಗ ಸ್ಟೂಡೆಂಟ್ಸ್ ಎಲ್ಲ ಈಗ 3 year ಬ್ಯಾಕ್ ಬಿಡ್ತಾರೆ ಸರ್. ಈಗ 3 years ಇಂದ ಯಾವ್ದು ಕಾಲ್ ಫಾರ್ಮ್ ಮಾಡಿಲ್ಲ, ಏನ್ ಮಾಡಿಲ್ಲ. ಈಗ ಹುಡುಗರು ಎಲ್ಲರೂ ಒಂದು ಬರ್ತಿದಾರೆ ಎಕ್ಸಾಮ್ ನ. ಈಗ ಅವ್ರ ಏನಾದ್ರು ಸಮಸ್ಯೆ ಇದ್ರೆ ಯಾರು ಜವಾಬ್ದಾರಿ? ಪಾಪ ಹುಡುಗರು ಎಷ್ಟು ಕಷ್ಟಪಟ್ಟು ಇಲ್ಲಿ ಓದ್ತಿದಾರೆ. ದಿನ ಮಧ್ಯಾಹ್ನ ಊಟಕ್ಕೆ ಹೋಲಾರ್ದಂಗ್ ಓದ್ತಿದಾರೆ. ಅವ್ರದೆಲ್ಲ ಸಮಸ್ಯೆ ಏನೋ ಸರ್ಕಾರ ಏನಾದ್ರು ತುಂಬತದ? ಯಾವ್ದು ತುಂಬಕ್ಕಲ್ಲ ಸರ್. ಈಗ ಒಂದು ಎಕ್ಸಾಮ್ ಪೋಸ್ಟ್ ಮಾಡಿ, ಈಗ ಅವರು ಫಸ್ಟ್ ಟೈಮ್ ಯಾವ ತರ ಬರ್ಸಿದ್ರು, ಈ ಸಂಡೇ ಒಂದು HK ಬರ್ಸಿದ್ರೆ, ನೆಕ್ಸ್ಟ್ ಸಂಡೇ non-HK ಬರ್ಸಿದ್ರು, ಹಂಗಾದ್ರು ಕೊಡಿ. ಇಲ್ಲ ಅದ್ರಲ್ಲಿ ಅದೇ ಕಾಲೇಜಲ್ಲಾದ್ರೂ ನಮಗೆ ಬರೋದು ಕೊಡಿ. ಅದೇ ಕಾಲೇಜ್ ಮಧ್ಯಾಹ್ನ ಮೇಲೆ ಅದೇ ಕಾಲೇಜ್ನಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳು. ಸೊ ಅವ್ರಿಗೆ ಕೊಟ್ಟಂದ್ರೆ 2 ಆಪ್ಷನ್, ಒಂದು ಅದೇ ಕಾಲೇಜ್ನಾಗ ಬರ್ಸಲ್ಲ, ಇಲ್ಲ ಒಂದು ಪೋಷನ್ ಮಾಡಲ್ಲ. ಇಷ್ಟೇ ಸಮಸ್ಯೆ. ಇದು ನಾನು ಒಬ್ಬನ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕ ಸಮಸ್ಯೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.